ವಿಶ್ವವಿಖ್ಯಾತ ಮೈಸೂರು ದಸರಾಗೂ ಕೂಡ ನೀತಿ ಸಂಹಿತೆ ಬಿಸಿ ಮುಟ್ಟಿದೆ. ಜನಪ್ರತಿನಿಧಿಗಳು ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸದಂತೆ ಸೂಚನೆ ಹೊರಡಿಸಲಾಗಿದೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಮನವಿಯನ್ನ ಸಲ್ಲಿಸಲಾಗಿತ್ತು. ಇದೀಗ ವಿಶ್ವವಿಖ್ಯಾತ ಮೈಸೂರು ದಸರಾಗೂ ಕೂಡ ನೀತಿ ಸಂಹಿತೆ ಬಿಸಿ ತಟ್ಟಿದೆ. ಮಂಡ್ಯ ಲೋಕಸಭಾ ಉಪಚುನಾವಣೆ ಪ್ರಕಟವಾಗಿದ್ದರಿಂದ ಜನಪ್ರತಿನಿಧಿಗಳಿಗೆ ಸಂಕಷ್ಟ ಅಂತಾನೆ ಹೇಳಬಹುದು. ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಆ ಭಾಗದ ಎಲ್ಲಾ ಜನಪ್ರತಿನಿಧಿಗಳು ಕೂಡ ಸಜ್ಜಾಗ್ತಾ ಇದ್ರು. ಇವಾಗ ನೀತಿ ಸಂಹಿತೆ ಬಿಸಿ ಮುಟ್ಟಿದೆ. ಏನ್ ಹೇಳ್ತೀರಾ, ಏನೇನಾಗ್ತಿದೆ? ಮಂಡ್ಯ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಈಗ ಮೈಸೂರು ಜಿಲ್ಲೆ ವ್ಯಾಪ್ತಿಯಲ್ಲಿರುವಂತಹ ಕೆಆರ್ ನಗರ ಕೂಡ ಮಂಡ್ಯ ಲೋಕಸಭಾ ವ್ಯಾಪ್ತಿಗೆ ಬರುವಂತಹ ಕಾರಣಕ್ಕೋಸ್ಕರವಾಗಿ ಈ ಜಿಲ್ಲೆಗೂ ಅಂದ್ರೆ ಮೈಸೂರು ಜಿಲ್ಲೆಗೂ ಕೂಡ ಚುನಾವಣೆಯ ನೀತಿ ಸಂಹಿತೆ ಜಾರಿಯಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ಜನಪ್ರತಿನಿಧಿಗಳು ಅಧಿಕೃತವಾಗಿ ದಸರಾದ ಕಾರ್ಯಕ್ರಮಗಳಲ್ಲಿ ದಸರಾದ ವೇದಿಕೆಗಳಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಮೈಸೂರು ಜಿಲ್ಲಾಡಳಿತ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರವನ್ನ ಬರೆದಿದೆ. ಇಲ್ಲಿ ಪಾರಂಪರಿಕವಾದಂತಹ ದಸರಾ ನಡೀತಾ ಇದೆ, ಇದು ನಾಡ ಹಬ್ಬ ಆಗಿದೆ. ಈ ಕಾರಣಕ್ಕೋಸ್ಕರವಾಗಿ ಜನಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸಬೇಕಾಗಿರುವಂತಹ ಕಾರಣಕ್ಕೋಸ್ಕರವಾಗಿ ಮೈಸೂರಿನ ಮಟ್ಟಕ್ಕೆ ಅದರ ರಿಲೀಫ್ ಕೊಡಿ, ನೀತಿ ಸಂಹಿತೆಯಿಂದ ಅದಕ್ಕೆ ರಿಲೀಫ್ ಕೊಡಿ ಅನ್ನುವಂತಹ ಮನವಿಯನ್ನ ಮೈಸೂರು ಜಿಲ್ಲಾಡಳಿತ ಕೇಂದ್ರ ಚುನಾವಣಾ ಆಯೋಗಕ್ಕೆ ಮಾಡಿದೆ. ಆದ್ರೆ ಇನ್ನು ಅಧಿಕೃತವಾಗಿ ಕೇಂದ್ರ ಚುನಾವಣಾ ಆಯೋಗದಿಂದ ರಿಪ್ಲೈ ಬಂದಿಲ್ಲ. ಬಹುತೇಕ ನಾಳೆ ರಿಪ್ಲೈ ಬರುವಂತಹ ಸಾಧ್ಯತೆಗಳೇ ಹೆಚ್ಚಾಗಿದೆ. ಸಭಾ ಓಕೆ, ಕೇಂದ್ರ ಚುನಾವಣಾ ಆಯೋಗ ಇದಕ್ಕೆ ಒಪ್ಪಬಹುದಾ ಅಂತ ತಮ್ಗೆ ಅನ್ಸುತ್ತಾ ಕೆಪಿ ನಾಗರಾಜ್? ಒಪ್ಪುವಂತಹ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿದೆ ಸಭಾ. ಯಾಕಂದ್ರೆ ಕೇವಲ ಒಂದೇ ಒಂದು ತಾಲೂಕು ಮಾತ್ರ ಈ ಜಿಲ್ಲೆ ವ್ಯಾಪ್ತಿಯ ಚುನಾವಣೆಯಲ್ಲಿ ನಡೀತಾ ಇರುವಂತದ್ದು. ಅದಕ್ಕಿಂತಲೂ ಕೂಡ ಮುಖ್ಯವಾಗಿ ದಸರಾ ಹಬ್ಬ ಅನ್ನುವಂಥದ್ದು ಇದು ಕೇವಲ ಒಂದು ಊರಿನ ಹಬ್ಬ ಅಲ್ಲ, ಇದು ಈ ರಾಜ್ಯದ ನಾಡ ಹಬ್ಬ ಆಗಿರುವಂತಹ ಕಾರಣಕ್ಕೋಸ್ಕರವಾಗಿ ಇಲ್ಲಿಗೆ ಜನಪ್ರತಿನಿಧಿಗಳು, ಮುಖ್ಯಮಂತ್ರಿಗಳಾಗಿ ಎಲ್ಲರೂ ಬರುವಂತದ್ದು ಬಹಳ ಮುಖ್ಯ. ಮತ್ತು ಇದು ಪರಂಪರೆಯ ದೃಷ್ಟಿಯಿಂದಲೂ ಕೂಡ ಅತಿ ಮುಖ್ಯ ಅನ್ನುವಂತಹ ಕನ್ವಿನ್ಸ್ ಅನ್ನ ಜಿಲ್ಲಾಡಳಿತ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರದ ಮೂಲಕವಾಗಿ ಮಾಡಿಕೊಂಡಿದೆ. ಬಹುತೇಕ ಆ ರಿಲೀಫ್ ಸಿಗುವಂತಹ ಲಕ್ಷಣಗಳೇ ಹೆಚ್ಚಾಗಿ ಕಾಣ್ತಾ ಇದೆ. ಸಭಾ ಓಕೆ ಕೆಪಿ ನಾಗರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.